ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಕಂಜನ್ ಬಗ್ಗೆ ಒಂದು ಕಿರು ಪರಿಚಯ. ಕಂಜನನ್ನು 2014ರಲ್ಲಿ ಹಾಸನ ಜಿಲ್ಲೆಯ ಯಸಳೂರಿನಲ್ಲಿ ಸೆರೆ ಹಿಡಿಯಲಾಗುತ್ತೆ. ಅಲ್ಲಿ ರೈತರ ಜಮೀನುಗಳಿಗೆ ನುಗ್ಗಿ, ಕಾಫಿ ತೋಟಗಳಿಗೆ ನುಗ್ಗಿ ಜನರ ಮೇಲೆ ದಾಳಿಯನ್ನು ಮಾಡುತ್ತಾ ಇರ್ತಿದ್ದ. ಈತನ ಚಲನವಲನಗಳನ್ನು ನೋಡಿ, ಇದರ ಪುಂಡಾಟಿಕೆ ನೋಡಿ 2014ರಲ್ಲಿ ಅರಣ್ಯ ಇಲಾಖೆಯವರು ಈತನನ್ನು ಕ್ಯಾಪ್ಚರ್ ಮಾಡುತ್ತಾರೆ. ಕ್ಯಾಪ್ಚರ್ ಮಾಡಿದ್ದು ನಮ್ಮ ಕ್ಯಾಪ್ಟನ್ ಕೂಲ್, ಅಭಿಮನ್ಯು ಮತ್ತು ತಂಡ. ಆತನನ್ನು ಅಲ್ಲಿಂದ ದುಬಾರೆ ಆನೆ ಶಿಬಿರಕ್ಕೆ ತಂದು ಪಳಗಿಸುತ್ತಾರೆ. ಮೊದಲ ಮಾವುತರ ಹೆಸರು ಗೋಪಾಲ್ ಅಂತೇಳಿ. ಈಗಿರೋ ಮಾವುತ ವಿಜಯ್ ಮತ್ತು ಕಾವಡಿ ಮಣಿಕಂಠ. ತುಂಬ ಸೌಮ್ಯ ಸ್ವಭಾವದ ಆನೆ. ಕಳೆದ ವರ್ಷ ದಸರಾದಲ್ಲಿ ಭಾಗಿಯಾಗಿದ್ದ. ಈ ವರ್ಷವೂ ಆಯ್ಕೆಯಾಗಿದ್ದಾನೆ. ಮತ್ತು ನೋಡಲು ನಮ್ಮ ಅರ್ಜುನ ಥರನೇ ಇದ್ದಾನೆ. ದಂತಗಳೆಲ್ಲ ಜೂನಿಯರ್ ಅರ್ಜುನ ಅಂತಲೇ ಕರೀತಾರೆ ಆತನನ್ನು. ಈಗಿನ್ನು ಕೇವಲ 25 ವರ್ಷ. ಮುಂದೊಂದು ದಿನ ಈತ ಅಂಬಾರಿ ಆನೆ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ. 100ಕ್ಕೆ 100 ಒಂದು ವರ್ಷ ಅಂಬಾರಿ ಆನೆ ಆಗೋದಂತೂ ಖಚಿತ. ನೋಡಲು ಅಷ್ಟೇ ಸುಂದರವಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ. 4800 kg ಆಸುಪಾಸಿನಲ್ಲಿದ್ದಾನೆ. ಈತ ಈಗ ಕಾಡಾನೆ ಕಾರ್ಯಾಚರಣೆಗಳಲ್ಲಿಯೂ ಭಾಗಿಯಾಗ್ತಿದ್ದಾನೆ. ಮತ್ತು ಹುಲಿ ಕಾರ್ಯಾಚರಣೆ ಮಾಡಿರಲಿಕ್ಕಿಲ್ಲ. ಈಗ ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಇತ್ತೀಚೆಗೆ ರಾಮನಗರಕ್ಕೆ ಕಾರ್ಯಾಚರಣೆಗೆ ಹೋಗಿದೆ ಅಂತೇಳಿ ತಿಳಿದು ಬಂದಿದೆ. ಹೆಸರು ಅಷ್ಟೇ ತುಂಬ ಚೆನ್ನಾಗಿದೆ, ಕಂಜನ್. ಅರ್ಥ ಗೊತ್ತಿಲ್ಲ, ಚಿನ್ನ ಅಂತ ಹೇಳ್ತಾರೆ, ಅದೇನಂತ ಗೊತ್ತಿಲ್ಲ. ತುಂಬ ಸೌಮ್ಯ ಸ್ವಭಾವ. ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಈತನಿಗೆ. ನೋಡಲು ತುಂಬ ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.